ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಗಂಜಿಗೆರೆ ಗ್ರಾಮದಲ್ಲಿ 82 ವರ್ಷದ ವೃದ್ಧೆ ಲಕ್ಷ್ಮಮ್ಮ ಅವರು ತಮ್ಮ ಸ್ವಂತ ಮಕ್ಕಳ ವಿರುದ್ಧವೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮ್ಮ ಸ್ವಂತ ಮಕ್ಕಳಾದ ಕುಮಾರ್ ಮತ್ತೆ ಗೋಪಾಲ್ ಕೃಷ್ಣ ಅವರ ವಿರುದ್ಧ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆಗೆ ಇಳಿದುಬಿಟ್ಟಿದ್ದಾರೆ ಲಕ್ಷ್ಮಮ್ಮ ಅವರು. ಬರೋಬ್ಬರಿ 14 ಎಕರೆ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ ಲಕ್ಷ್ಮಮ್ಮ. ಆದ್ರೆ ಅದನ್ನ ಕಸಿದುಕೊಳ್ಳೋಕೆ ಸಂಚಿನ ರೂಪಿಸ್ತಾ ಇದ್ದಾರಂತೆ ಮಕ್ಕಳು. ತಾಯಿಗೆ ಕನಿಷ್ಠ ಅನ್ನ ನೀರನ್ನೂ ನೀಡದೆ ಕಿರುಕುಳ ನೀಡ್ತಾ ಇರ್ತಕ್ಕಂಥದ್ದು ಸಮಾಜದ ಕ್ರೂರ ಮುಖವನ್ನ ಅನಾವರಣಗೊಳಿಸಿದೆ ಇಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಂಡ್ ಇಳಿ ವಯಸ್ಸಿನಲ್ಲಿ ಆಸರೆ ಆಗಬೇಕಾಗಿದ್ದ ಮಕ್ಕಳು ಆಸ್ತಿಗಾಗಿ ಹೆತ್ತ ತಾಯಿಯನ್ನ ಬೀದಿ ಪಾಲು ಮಾಡಿರ್ತಕ್ಕಂಥದ್ದು. ಅಂಡ್ ಲಕ್ಷ್ಮಮ್ಮ ಅವರ ಇನ್ನೊಂದು ನೋವಿನ ವಿಷಯ ಏನು ಅಂತ ಅಂದ್ರೆ, ಸಮಾಜಕ್ಕೆ ಮಾದರಿ ಆಗಬೇಕಾಗಿದ್ದ ಶಿಕ್ಷಕ ವೃತ್ತಿ ಮಾಡ್ತಾ ಇರ್ತಾನೆ ಕಿರಿಯ ಮಗ. ಆದ್ರೆ ಸೊಸೆ ಪ್ರಚೋದನೆಗೆ ಒಳಗಾಗಿ ತಾಯಿಗೆ ದೈಹಿಕ ಮತ್ತೆ ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದಾನಂತೆ. ಬದುಕಿರುವಾಗ್ಲೇ ಆಸ್ತಿನ ತಮ್ಮ ಹೆಸರಿಗೆ ಬರ್ಕೊಡ್ಬೇಕು ಅಂತ ಈ ತರ ಹಿಂಸೆಯನ್ನ ನೀಡ್ತಾ ಇದ್ದಾರೆ. ನನಗೆ ರಕ್ಷಣೆ ಬೇಕು ಅಂತ ತಾಯಿ ಕಣ್ಣೀರಿಟ್ಕೊಂಡು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಅವರ ಸಮಸ್ಯೆ ಏನು ಅಂತೆಲ್ಲ ಕೇಳಿದ್ದಾರೆ. ಸಮಸ್ಯೆಯನ್ನ ಕೇಳಿ ಅವರಿಗೆ ಹುಷಾರಿಲ್ವಾ ಎಲ್ಲಾನು ನೋಡಿದ್ದಾರೆ. ಇವರ ಅಳನ್ನ ತೋಡ್ಕೊಂಡಿದ್ದಾರೆ. ತಮ್ಮ ಜೀವನಾಂಶ ಆಗಿರಬಹುದು ಅಂಡ್ ಅವ್ರಿಗೇನ್ ಬರ್ತಾ ಇದೆ, ಒಂದು ಅವರಿಗೆ ಇದ್ ಬರುತ್ತಲ್ಲ 60 ವರ್ಷ ಆದ್ಮೇಲೆ ಅವ್ರಿಗೇನ್ ಗೌರವಯುತವಾಗಿ ಸರ್ಕಾರ ಒಂದಿಷ್ಟು ಜೀವನಾಂಶ ಅಂತ ಕೊಡ್ತಾ ಇದೆ, ಅದಕ್ಕೊಂದು ಭದ್ರತೆ ಒದಗಿಸಬೇಕು, ನನಗೆ ಭದ್ರತೆ ಒದಗಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆದೇಶ ಮಾಡಕ್ ಹೇಳಿದೀನಿ, ಜೀವನಾಂಶಕ್ಕೂ ಒಂದು ಆದೇಶ ಮಾಡಕ್ ಹೇಳಿದೀನಿ, ಮಾಡ್ತಾ ಇದ್ದಾರೆ. ಹೇಳಿದ್ದೀನಿ, ಮೈ ಬಿಸಿ ಇದೆ. ಮಗ ಟೀಚರ್ ಆದೇಶ ಮಾಡಿಸಿದ ಹೇಳಿ ಗೌರ್ಮೆಂಟ್ ಟೀಚರ್ ಅಂತ ಹೇಳಿದ್ದವರಿಗೆ. ಲಕ್ಷ್ಮಮ್ಮ, ಚನ್ನರಾಯಪಟ್ಟಣ ತಾಲೂಕು ನಿಗ್ಗೇಳಿ ಹೋಬಳಿ. ನಮ್ಮ ಗಂಡ ಮಕ್ಕಳಿಂದವ ನನಗೆ ಭಾರಿ ಕಿರುಕುಳ ಕೊಡ್ತಾವ್ರು ಕಣಪ್ಪ. ನಮ್ಮ ಕಿರಿ ಮಗ ಮಾಸ್ಟ್ರು, ಅವನು ನನ್ನ ಗಂಡಿಂದವ ಸೊಸೆಯಿಂದ ಭಾರಿ ಕಿರುಕುಳ. ನನಗೇನಾದ್ರು ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊತೀನಿ ಕಣಪ್ಪ. ಆಸ್ತಿಗೋಸ್ಕರ ನಮ್ಮಲ್ಲಿರೋ ಆಸ್ತಿ ಬರ್ಕೊಡು. ನನ್ನ ಗಂಡ ಅದನ್ನ ಕುಡಿಸಿ ಮಾಡಿ ಬರ್ಕೊಡೋಕೆ ಒಪ್ಕೊಂಬಿಟ್ಟವ್ರು ಅವರು. ನಾನು ಒಪ್ಕೊಂಡಿಲ್ಲ. ಅದಕ್ಕೋಸ್ಕರ ನನಗೆ ನೀನು ಸೈನ್ ಮಾಡು ಅಂದ್ಬಿಟ್ಟು ನನಗೆ ಭಾರಿ ಕಿರುಕುಳ ಕೊಡ್ತಾವ್ರು ಕಣಪ್ಪ. ಮಾಸ್ಟ್ರು, ಕಿರಿ ಮಗ ಸೊಸೆ. ನನಗೆ ನಾನು ಬದುಕಿರೋ ತಕ್ಕ ನನಗೆ ಜೀವನಾಂಶ ಏನಾದ್ರು ನನಗೆ ರಕ್ಷಣೆ ಬೇಕು.